ನ್ಯೂಸ್ 42 ಕನ್ನಡ. ಈಗಾಗಲೇ ನಿಮಗೆಲ್ಲ ಗೊತ್ತು, ಗ್ರೇಟರ್ ಬೆಂಗಳೂರು ಏನು ಮನೆ DK ಶಿವಕುಮಾರ್ ಸಾಹೇಬರು ಇಡೀ ಬೆಂಗಳೂರನ್ನ ನಾವು ಗ್ರೇಟರ್ ಬೆಂಗಳೂರು ಮಾಡಿಬಿಡ್ತೀವಿ, ಬೆಂಗಳೂರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟಿತ್ತು. ಹಲವಾರು ಯೋಜನೆಗಳು ಮಾಡಿದ್ರು. ಆದರೆ ಇಲ್ಲಿ ಏನು ಮೆಟ್ರೋ ಎಲ್ಲೆಲ್ಲಿ ಹೋಗಿತ್ತೋ, ಮೆಟ್ರೋ ಇರ್ತಕ್ಕಂಥ ಸ್ಥಳದಲ್ಲಿ ನಿಮಗೆಲ್ಲ ಗೊತ್ತು, ಹಿಂದೆ ಬೆಂಗಳೂರಲ್ಲಿ 100 ವರ್ಷ ಇತಿಹಾಸದ ಮರಗಳಿತ್ತು. ಆ ಮರ ಕಡಿದ ಮೇಲೆ ಮತ್ತೆ ಅದೇ ಜಾಗದಲ್ಲಿ ಅಕ್ಕಪಕ್ಕ ಮರಗಳು ನೆಡಬೇಕಂತ ಹೇಳ್ಬಿಟ್ಟು BMRCL ಯೋಜನೆಯಲ್ಲಿ ಸುಮಾರು 7,90,00,000 ಹಣನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದಾಗ ಅದರಲ್ಲಿ ಪ್ಲ್ಯಾಂಟೇಷನ್ ಇಡಬೇಕಂತ ಅಂದರೆ ನಡತೋಪುಗಳು ಎಲ್ಲೆಲ್ಲಿ ಮರ ಕಿತ್ತಿದ್ರು ಅಲ್ಲಲ್ಲಿ ಗಿಡ ನೆಡಬೇಕಂತ ಹೇಳ್ಬಿಟ್ಟು ಏನೊಂದು ಟೆಂಡರ್ನ ಕೊಟ್ಟಿರ್ತಾರೆ. GBR ಕಮಿಷನರು, ಸೊ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂದರೆ DF ಸುದರ್ಶನ್ ಅಂದ್ಬಿಟ್ಟು ಇವರ ಅಡಿಯಲ್ಲಿ ಸಾಕಷ್ಟು ಒಂದು ಏನು ಈ ಒಂದು ಕೆಳಗಡೆ ಏನು ಟೆಂಡರ್ನ ಕರೆದುಬಿಟ್ಟು ಅವರೆಲ್ಲ ಗಿಡ ನೆಡಬೇಕು. ಅದಾದಮೇಲೆ ಅದು ಸಂಬಂಧಪಟ್ಟಂಥ ಎಲ್ಲ ಫೋಟೋಸು ಮತ್ತು ದಾಖಲಾತಿ ಕೊಡಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಸುಮಾರು 7,90,00,000ದಲ್ಲಿ 5% ಕೆಲಸನಾಗಿಲ್ಲ. 5% ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲಾತಿನ ಪ್ರೆಸೆಂಟ್ ಮಾಡಿಬಿಟ್ಟು ಸುಮಾರು 8 ಕೋಟಿ ರೂಪಾಯಿ ದುಡ್ಡನ್ನು ಚೀಟ್ ಮಾಡಿದ್ದಾರೆ. ಸೊ ಇದ್ರ ವಿಚಾರವಾಗಿ ನಾವು ಆಲ್ರೆಡಿ ಏನು DFಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಆಲ್ರೆಡಿ ನಿಮ್ಮ ಇಲಾಖೆಯಲ್ಲಿ ಈ ಥರ ಎಲ್ಲ ಫೋರ್ಜರಿ ಆಗಿದೆ, ಅನ್ಯಾಯ ಆಗಿದೆ, ಚೀಟಿಂಗ್ ಮಾಡೋರೆ ಅಂತೇಳ್ಬಿಟ್ಟು ನಾವು ಹಣ ಬಿಡುಗಡೆ ಮಾಡಬೇಡಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಾದಮೇಲೆ ಸಹ DF ಅವರು 1 ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನಾವು ತೊಗೊಂಡೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸುದರ್ಶನ್ ಅವರಿಗೆ, ಈ ಥರ ಎಲ್ಲ ಗೋಲ್ಮೇಲ್ ಆಗಿದೆ ಅಂಥೇಳಿ. ಕೊಟ್ಟಾದ ತಕ್ಷಣ ಇಮ್ಮಿಡಿಯೇಟಾಗಿ ಸುದರ್ಶನ್ 1 ಕೋಟಿ ಹಣ ಬಿಡುಗಡೆ ಮಾಡೋದನ್ನ ಹೇಳಿದ್ರೆ ಇಲ್ಲಿ ಕಣ್ಣು ಮುಂದೆ ಕಾಣಿಸ್ತದೆ ಸುದರ್ಶನ್ ಅವರು ಈ ಒಂದು ಅವ್ಯವಹಾರದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಎಷ್ಟು ಲಂಚ ತಗೊಂಡಿದ್ದಾರೆ ಅನ್ನೋದನ್ನ ನಾವು ಕಣ್ಣಾರೆ ನೋಡ್ತೀವಿ. ಈಗಾಗಲೇ ಸುಮಾರು 2.5 ಕೋಟಿ ಹಣ ಬಿಡುಗಡೆ ಇನ್ನೂ ಬ್ಯಾಲೆನ್ಸ್ ಮಾಡಬೇಕು. ಮಿಕ್ಕಿದ ದುಡ್ಡೆಲ್ಲ ಆಲ್ರೆಡಿ ಕಾಂಟ್ರಾಕ್ಟ್ರುಗಳೆಲ್ಲ ತಗೊಂಡು ಎಲ್ಲ ಮಜಾ ಮಾಡ್ಕೊಂಡಿದ್ದಾರೆ. ನಮ್ಮ ಒತ್ತಾಯ ಎಷ್ಟೇ, ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ದಯವಿಟ್ಟು ಈ ಒಂದು ಏನು BMRC ಅಡಿಯಲ್ಲಿ ಬಂದಂಥ 7,90,00,000 ಹಗರಣ ಆಗಿದೆ, ಕೂಡಲೇ ಆ ದುಡ್ಡನ್ನ ಸರ್ಕಾರ ಮುಡ್ಕೋಲು ಹಾಕ್ಕೋಬೇಕು. ಮತ್ತು ಈ ಒಂದು ಏನು ಹಗರಣ ಆಗಿದೆ ಇದನ್ನು ಈಗ ಈ ಬ್ಯಾಲೆನ್ಸ್ ಇರೋ ದುಡ್ಡು 2,50,00,000 ಹಣ ಬಿಡುಗಡೆ ಮಾಡಬಾರ್ದು. ಮತ್ತು TVCCಗೆ ಟೆಕ್ನಿಕಲ್ ವಿಜಿಲೆನ್ಸ್ ಕಾರ್ಪೊರೇಷನ್ ಕಮಿಟಿಗೆ ತನಿಖೆಗೆ ಆಗ್ರಹ ಮಾಡ್ಬೇಕಂತೇಳಿ ಮಾನ್ಯ ನಾವು DK ಶಿವಕುಮಾರ್ ಮನವಿ ಮಾಡ್ಕೊಳ್ತಾ, ಮತ್ತು ಏನು GBR ಕಮಿಷನ್ ಏನಿದ್ದಾರೆ ಅವ್ರಿಗೂ ಮನವಿ ಮಾಡ್ಕೊಳ್ತೀವಿ. ಮತ್ತು ಸುಮಾರು 5 ನಗರ ಪಾಲಿಕೆ ಹಾಗೂ DP 5 ನಗರ ಪಾಲಿಕೆಯ ACF ಮತ್ತು DF ಅಮಾನತು ಮಾಡಬೇಕು. ಯಾಕಂತ ಹೇಳಿದ್ರೆ ACFಗಳು ಇನ್ವೆಸ್ಟಿಗೇಷನ್ ಮಾಡಿ ಕರೆಕ್ಟಾಗಿ ಅವ್ರು ದಾಖಲಾತಿ ಕೊಟ್ಟಿದ್ರೆ DF ಸೈನ್ ಆಗ್ತಿರಲ್ಲ. ಇಲ್ಲಿ ಏನಾಗಿದೆ ಅಂದರೆ ಕೆಳಗಡೆಯಿಂದನೂ ಎಲ್ಲ ಫುಲ್ ಅಡ್ಜಸ್ಟ್ಮೆಂಟ್ ಅಧಿಕಾರಿಗಳು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಟೋಟಲ್ 7,90,00,000 ಹಗರಣ ಮಾಡಿದ್ದಾರೆ. ಎಲ್ಲೂ ಗಿಡಗಳು ನೆಟ್ಟಿಲ್ಲ, ಎಲ್ಲ ಕಡೆ ಕಳಪೆ ಕಾಮಗಾರಿಗಳು. ಮತ್ತು ನಾವು ಸುದರ್ಶನ್ ಭೇಟಿ ಆಗ್ಬಿಟ್ಟು ಖುದ್ದಾಗಿ ಹೇಳ್ಬಿಟ್ಟು ಬಂದಿದ್ದೀವಿ, ನೋಡಿ ಇಷ್ಟೆಲ್ಲ ಹಗರಣ ದಾಖಲಾತಿ ಕೊಡಿ ಅಂತ ಹೇಳಿದ್ರೆ ಇವತ್ತರೆಗೂ RTI ಹಾಕಿದ್ರೆ ಒಂದು ದಾಖಲಾತಿ ಕೊಡ್ತಾಯಿಲ್ಲ. ಯಾಕೆ ಕೊಡ್ತಾಯಿಲ್ಲ ಗೊತ್ತಾಗ್ಬಿಡ್ತದೆ, ನೀವು ಕಳ್ಳರ ಅಂತ ಗೊತ್ತಾಗ್ಬಿಡ್ತದಲ್ಲ. ಒಂದು ಗಿಡ ನೆಟ್ಬಿಟ್ರೆ ಆ ಗಿಡನ 5 ಆ್ಯಂಗಲಲ್ಲಿ ಫೋಟೋ ಇಟ್ಕೊಳ್ತಾರೆ. 5 ಆ್ಯಂಗಲಲ್ಲಿ ಫೋಟೋ ಇಟ್ಕೊಂಡು ಅದನ್ನೇ ಫೈಲ್ ಮಾಡಿಬಿಟ್ಟು ಎಲ್ಲ ಕಡೆ ಆಯಿತು. ನಾವು ಹೇಳೋದು, ನೀವು ನಿಜವಾಗ್ಲೂ ಕೆಲಸ ಮಾಡಿದರೆ ಏನು 22 ಜನ ಕಾಂಟ್ರಾಕ್ಟ್ರುಗಳಿದ್ದೀರಾ ಪ್ಲಸ್ DF ಕಮಿಷನರ್ ಬನ್ನಿ, ಸ್ಮಾರ್ಟ್ ಮಾಚಾರ ಮಾಡಿ. ಎಲ್ಲರೂ ನೀವು ನೆಟ್ಟಿರೋ ಗಿಡ ಇಳಿದ್ಬಿಟ್ರೆ ನೀವು ಹೇಳ್ದಾಗ ನಾವು ಕೇಳ್ತೀವಿ. ಎಲ್ಲೂ ಗಿಡನೂ ಇಲ್ಲ, ಎಂಥದ್ದು ಇಲ್ಲ. ಸೊ ಇಂಥದ್ದು ಬೆಂಗಳೂರು GBR ವ್ಯಾಪ್ತಿಯಲ್ಲಿ ಸಾವಿರಾರು ಕೋಟಿ ದುಡ್ಡನ್ನು ಹಗರಣಗಳು ಸಾಕಷ್ಟು ಜನ ಮಾಡಿದ್ದಾರೆ. ಆಯಿತಾ, ಈ ಇಲಾಖೆ ಅಂದರೆ ಎಲ್ಲ ಇಲಾಖೆಗಳು. ಹಾಗಾಗಿ ನಾವು ಹೇಳೋದೆ, ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ನ ಮನವಿ ಮಾಡ್ಕೊಳ್ತೀವಿ. ಆಲ್ರೆಡಿ ನಾವು ಚೀಫ್ ಸೆಕ್ರೆಟರಿಗೂ ದೂರನ್ನು ದಾಖಲು ಮಾಡಿದ್ದೀವಿ. ಆಯಿತಾ, ಮಾನ್ಯ ಮುಖ್ಯಮಂತ್ರಿ ಆಪ್ತಕಾರಿ ಚೀಫ್ ಸೆಕ್ರೆಟರಿಗೂ ಮಾಡಿದ್ದೀವಿ, ಮತ್ತು DK ಶಿವಕುಮಾರ್ ಅವ್ರಿಗೂ ಮಾಡಿದ್ದೀವಿ ಕಂಪ್ಲೇಂಟ್ನ, ಮತ್ತು BBMP GBR ಕಮಿಷನರ್ಗೂ ಮಾಡಿದ್ದೀವಿ. ಅದ್ರ ಜೊತೆಗೆ ಇದೆಲ್ಲ ಸೇರಿ ನಾವು 27ನೇ ತಾರೀಕು ಅಂದರೆ 27ನೇ ತಾರೀಕು ಬುಧವಾರ ಬೆಳಗ್ಗೆ GBR ಬೆಂಗಳೂರು ಕಾರ್ಪೊರೇಷನ್ನು ಹೆಡ್ ಕ್ವಾರ್ಟರ್ ಮುಂದೆ ನಾವು ಅಂಬೇಡ್ಕರ್ ಸನ್ನಿಹಿತ ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಎಲ್ಲ ಸುಮಾರು ದಲಿತ ಸಂಘಟನೆಯ ಒಕ್ಕೂಟದ ರಾಜ್ಯಾಧ್ಯಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆ ಒಕ್ಕೂಟದವರು, ರೈತ ಸಂಘದ ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಪಾಲ್ಗೊಳ್ತಾ ಇದ್ದೀವಿ. ಇಂಥ ಒಂದು ಭ್ರಷ್ಟಾಚಾರನ ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಅವ್ರನ್ನ ಅನಾಮತ್ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ತಾ
27ನೇ ತಾರೀಕು ನಡೆಯುವಂಥ ಒಂದು ಪ್ರತಿಭಟನೆಯಲ್ಲಿ ಏನು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು GBR ಕಮಿಷನರ್ ಬಂದು ನಮ್ಮ ಏನು ಡಿಮ್ಯಾಂಡ್ ಇದೆ ಇಮಿಡಿಯೇಟಾಗಿ ತಗೊಂಡು ಅವ್ರನ್ನ ಅನಾಮತ್ ಮಾಡ್ಬೇಕಂತೇಳಿ ಈ ಸಂದರ್ಭ ನಾನು ಕೇಳ್ಕೊಳ್ತೀನಿ. ಅಂಬೇಡ್ಕರ್ ಸೇನೆಯಿಂದ ನಾವು ಈಗ 2/12/2025 ನಾವು ದೂರನ್ನ ದಾಖಲಿಸ್ತೀವಿ. BMRCL ಯೋಜನೆ ಅಡಿಯಲ್ಲಿ ಅಕ್ರಮ ನಡೆದಿದೆ ಸರ್, ಯಾವುದೇ ರೀತಿ ತಪ್ಪು ಕಾಮಗಾರಿ ಮಾಡಿಲ್ಲ, ಇದನ್ನು ತನಿಖೆ ಮಾಡಿ ಹಣ ಬಿಡುಗಡೆ ಮಾಡಿ ಅಂತ DF ಸುದರ್ಶನ್ ಅವ್ರಿಗೆ ನಾವು ಒಂದು ಮನವಿ ಕೊಡ್ತೀವಿ. ಮನವಿ ಕೊಟ್ಟರೂ ಕೂಡ ಮಾರನೇ ದಿನವೇ 1 ಕೋಟಿ ಅಮೌಂಟು ರಿಲೀಸ್ ಮಾಡ್ತಾರೆ. ನಾವು ಮಾಹಿತಿ ಹಕ್ಕಲ್ಲಿ 2/12/2025 ಮನವಿ ಕೂಡ ಮಾಡಿರ್ತೀವಿ. ಮೇಲ್ಮನವಿ ಪ್ರಾಧಿಕಾರಿ ಇವರು ಮೇಲ್ಮನವಿ ಪ್ರಾಧಿಕಾರದಲ್ಲಿ ನಿಮ್ಮ ಬನ್ನಿ ಇಲಾಖೆಗೆ ಅಂತೇಳಿ ಮಾಹಿತಿ ಕೊಡ್ತೀವಿ ಅಂತೇಳಿ 1ನೇ ತಾರೀಕು ನಮಗೆ ಲೆಟ್ರ್ ಕಳಿಸ್ತಾರೆ. 1/5/2025 5ನೇ ತಾರೀಕು ಒಳಗಡೆ ಮಾಹಿತಿ ಕೊಡ್ತೀನಿ ಅಂತೇಳಿ ಎಲ್ಲ ACFಗಳನ್ನೂ ಕರೆಸಿದ್ದೀನಿ ಅಂತ ಇವರು ಲೆಟ್ರ್ ಕಳಿಸಿರ್ತಾರೆ. ಒಬ್ಬ ACF ಕೂಡ ಬಂದಿರಲ್ಲ, ಯಾರೋ ಒಬ್ಬ ಡೆಪ್ಟಿ RF ಇನ್ನೊಬ್ಬರು ಮ್ಯಾನೇಜರು ಅಂತಿಂಥವ್ರು 1-2-3 ಬಂದಿರ್ತಾರೆ. 5ನೇ ತಾರೀಕು ಕೂಡ ಮಾಹಿತಿ ಕೊಡಲ್ಲ. ಈಗ 2.5 ಕೋಟಿ ಅಮೌಂಟು ಬಿಡುಗಡೆ ಮಾಡೋಕ್ಕೆ ಮುಂದಾಗಿದ್ದಾರೆ DF ಸುದರ್ಶನ್ ಅವರು. BMRCL ಯೋಜನೆ ಅಡಿಯಲ್ಲಿ ಯಾವುದೇ ರೀತಿ ಕಾಮಗಾರಿ ಸಂಪೂರ್ಣವಾಗಿ ಮಾಡಿಲ್ಲ. ನಾವೇನು ಹೇಳ್ತಾಯಿದ್ದೀವಿ DF ಅವರಿಗೆ, TVCCಗೆ ಏನಾದರೂ ತನಿಖೆಗೊಳಪಡಿಸಿ, ನೀವು ಸಂಪೂರ್ಣವಾಗಿ ಕೆಲಸ ಮಾಡಿದರೆ ತನಿಖೆಗೊಳಪಡಿಸಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಅಂತ ಹೇಳಿದ್ರು ಕೂಡ ಇವತ್ತಿಗೆ 5 ತಿಂಗಳಾಗಿದೆ, ಒಬ್ರಿಗೂ ಕೂಡ ಇವತ್ತು ತನಿಖೆಗೊಳಪಡಿಸಿಲ್ಲ. ಹಾಗೂ BMRCL ಯೋಜನೆ ಅಡಿಯಲ್ಲಿ ಅಕ್ರಮ ನಡೆದಿದೆ ಅನ್ಸುತ್ತೆ ಸತ್ಯ, ಇದು ಒಂದು ತನಿಖೆಗೊಳಪಡಬೇಕು. ಇಲ್ಲಾಂದರೆ 27ನೇ ತಾರೀಕು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ದೀವಿ. BBMP ಮುತ್ತಿಗೆ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಮನವಿ ಮಾಡ್ಕೊತೀವಿ. News 42 Kannada.